ಹೆಂಗದಿರಿ ನಮ್ಮ ಮಂದಿ? ಇವತ್ತು ನನ್ನ 30 ಡೇಸ್ ಚಾಲೆಂಜ್ದ ಡೇ 2. ಅದು ಸ್ಪೆಷಲ್ ಏನಂದ್ರೆ ಇವತ್ತು ನಾವು ಲಂಡನ್ದಾಗ ಜಗನ್ನಾಥ ರಥ ಯಾತ್ರೆ ನೋಡಕ್ಕೆ ಹೊಂಟಿದ್ವಿ. ಇದ್ಯಾಕೋ ನಂಗೆ ಭಾಳ ಸ್ಪೆಷಲ್ ಅನಿಸ್ತು. ನಾನು ಲಂಡನ್ ಬರೋಕ್ಕಿಂತ ಮುಂಚೆ ಇಂಡಿಯಾದಾಗ ಪೂರಿ ಜಗನ್ನಾಥನ ಲಾಸ್ಟ್ ಟ್ರಿಪ್ ಹೋಗಿದ್ನಿ. ಅಲ್ಲಿ ಹೋಗ್ಬರಂತಲೇ ಏನೋ ಒಂದು ಮನಸ್ಸಿನ ನೆಮ್ಮದಿ. ಸೊ ನಂಗೆ ಗೊತ್ತಾಯ್ತು ಇಲ್ಲಿ ಲಂಡನ್ದಾಗ ಜಗನ್ನಾಥ ರಥ ಯಾತ್ರೆ ನಡೆಯೋದಿದೆ ಅಂತ. ಸೊ ಅದಕ್ಕೆ ಭಾಳ ಎಕ್ಸೈಟ್ಮೆಂಟ್ ಇದ್ನಿ, ಭಾಳ ದಿನದಿಂದ ಪ್ಲ್ಯಾನ್ ಹಾಕಿದ್ನಿ. ಫೈನಲಿ ಅನ್ಕೊಂಡು ನಂಗೆ ಎಕ್ಸಿಕ್ಯೂಟ್ನೂ ಆಯಿತು. ನಾನು ಇರೋದು ಸರ್ಬಿಟ್ ಅಂದಾಗ, ಸರ್ಬಿಟ್ಟನಿಂದ ಸೆಂಟ್ರಲ್ ಲಂಡನ್ ಹೋಗ್ಬೇಕಂದ್ರೆ ಟ್ರೈನ್ ತೊಗೊಂಡು ಹೋಗ್ಬೇಕು. ಅದು ಸರ್ಬಿಟನ್ ಟು ವಾಟರ್ಲೂ. ಇದು ವಾಟರ್ಲೂ ಅಂದ್ರೆ ನಮ್ಮ ಮೆಜೆಸ್ಟಿಕ್ ಇದ್ದಂಗೆ ಜಂಕ್ಷನ್. ವಾಟರ್ಲೂ ಇಂದ ನಾರ್ದರ್ನ್ ಲೈನ್ಗೆ ಹೋಗಬೇಕು. ಅಲ್ಲಿ ಅಂಡರ್ಗ್ರೌಂಡ್ ಟ್ರೈನ್ ಹಿಡಬೇಕು. ಇಲ್ಲಿದೆ ಎಸ್ಕಲೇಟರ್ ನೋಡ್ರಿ, ಒಂದು 3-4 ಫ್ಲೋರ್ ಎಸ್ಕಲೇಟರ್ನ ಹಾಕ್ಬಿಟ್ಟಾರ ಇವರು. ಇದೇ ನೋಡತ್ತಿಲ್ಲ, ಇದು ಅಂಡರ್ಗ್ರೌಂಡ್ ಟ್ಯೂಬ್ಸ್ ಅಂತಾರು. ಇದು ಬರೀ ಅಂಡರ್ಗ್ರೌಂಡ್ದಾಗ ಸ್ಟಾರ್ಟ್ ಆಗ್ತೈತೆ, ಬಟ್ ಮ್ಯಾಪ್ ಬರಂಗಿಲ್ಲ. ಜಗನ್ನಾಥ ರಥ ಯಾತ್ರೆ ಟ್ರಫಲ್ಗರ್ ಸ್ಕ್ವೇರ್ದಾಗ ನಡೆದಿತ್ತು. ಅಲ್ಲಿ ಬಂದು ರೀಚ್ ಆದ್ನಿ. ಆ ಲೊಕೇಶನ್ಗೆ ಹೋಗೋದ ಜನ ಜಾತ್ರೆ ಆಗಿತ್ತು. ಇಷ್ಟೆಲ್ಲ ಮಂದಿ ನೋಡಂಗಂತೂ ಶಾಕ್ ಆಯಿತು. ಹೋದ ಕೂಡಲೇ ಪ್ರಸಾದಕ್ಕೆ ಲೈನ್ ಹಚ್ಚಿದ್ವಿ. ಇನ್ನೂ ರಥಗಳು ಲೊಕೇಶನ್ ರೀಚ್ ಆಗಿರಲಿಲ್ಲ. ನಾವು ಲೈನ್ ಹಚ್ಚಿ ಊಟ ಮಾಡಿದ್ವಿ. ಆಮೇಲೆ ದೇವ್ರ ದರ್ಶನಕ್ಕೆ ಹೋದ್ವಿ. ನೆಕ್ಸ್ಟ್ ಕ್ಲಿಪ್ದಾಗ ನೀವು ದೇವ್ರ ದರ್ಶನ ಮಾಡಿರಿ. ಮತ್ತು ಲಾಸ್ಟ್ ಬರ್ತಾ ಪ್ರಸಾದ್ ಅಂತ ದ್ರಾಕ್ಷಿ ಕೊಟ್ಟರು. ಇಂಥ ಬಿಸಿಲಾಗೇನೋ ಅಮೃತ ಸಿಕ್ಕಂಗಾಯ್ತು. ಮತ್ತು ನೆಕ್ಸ್ಟ್ ಲಾಗ್ದಾಗ ಸಿಗ್ತೀನಿ. ಬಾಯ್.